ನಮ್ಮ ಪತ್ರಿಕಾಗೋಷ್ಠಿಯ ಉದ್ದೇಶ ದಿನಾಂಕ 6 ಜೂನ್ 2024ರಂದು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಭಾಳ ದೊಡ್ಡ ಹಗರಣ ಆಗಿದೆ ಅಂತಕ್ಕಂಥ ದೊಡ್ಡ ಆರೋಪ ಬಂದಾಗ ಈ ಆರೋಪವ ನೈತಿಕ ಹೊಣೆಯನ್ನು ಹೊತ್ತಿರ್ತಕ್ಕಂಥ ಆಗಿನ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರಣ್ಣ ಅವರು ತಮ್ಮ ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟು ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥದ್ದು. ಈ ವಿಚಾರಣೆ ಒಳಪಟ್ಟಿದ್ದಾದಮೇಲೆ ಕೆಲವು ತನಿಖಾ ಸಂಸ್ಥೆಗಳದನ್ನು ತನಿಖೆ ಮಾಡಿದ್ವು. ಅದರಲ್ಲಿ ಪ್ರಮುಖವಾದ ತನಿಖಾ ಸಂಸ್ಥೆ SIT ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇದ್ದರೂ ಕೂಡ ಯಾವುದೇ ಮುಲಾಜುಗಳಿಗೆ ಗೊಂದಲಗಳಿಗೆ ಒಳಗಾಗದಿರ ತನಿಖೆಯನ್ನು ಅತ್ಯಂತ ದಿಟ್ಟವಾಗಿ ಎದುರಿಸಿ ಆ ತನಿಖೆಯಲ್ಲಿ ಹಣ ಎಷ್ಟು ಪೋಲಾಗಿದೆ ಅಂತಕ್ಕಂಥದ್ದನ್ನು ಹಣ ಈ ವಾಲ್ಮೀಕಿ ನಿಗಮದಲ್ಲಿ 180 ಕೋಟಿ ಫ್ರಾಡ್ ಆಗಿದೆ ಅಂತೇಳಿ ಹೇಳಿದರು. ಆದರೆ ಬ್ಯಾಂಕ್ಗಳ ವರದಿಯ ಪ್ರಕಾರ SITಯ ವರದಿಯ ಪ್ರಕಾರ 184 ಕೋಟಿ ಫ್ರಾಡ್ ಆಗಿತ್ತು. ಯಾರು ಇದನ್ನು ಫ್ರಾಡ್ ಮಾಡಿದ್ದಾರೆ ಅವರು ಈಗಲೂ ಕೂಡ ಜೈಲಲ್ಲಿದ್ದಾರೆ. ಅಧಿಕಾರಿ ವರ್ಗ ಏನು ತಪ್ಪು ಮಾಡಿತ್ತೋ ಅವರು ಜೈಲಲ್ಲಿದ್ದಾರೆ. ನಾಗೇಂದ್ರಣ್ಣವರು ಕೂಡ ಜೈಲಿಗೆ ಹೋಗಿದ್ದರು. ವಿಚಾರಣೆಯಲ್ಲಿದ್ದಾಗ ಅಪರಾಧಿ ಅಲ್ಲ ಆತ, ಆರೋಪವನ್ನು ಹೊತ್ಕೊಂಡಿರ್ತಕ್ಕಂಥವ್ರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಕಳೆದ 3-4 ದಿನಗಳ ಹಿಂದೆ ನಾಗೇಂದ್ರಣ್ಣವರನ್ನು ಮತ್ತೆ SITಯಲ್ಲಿ ಕ್ಲೀನ್ ಚಿಟ್ ಬಂದ ಮೇಲೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದನ್ನು ವಿಶೇಷವಾಗಿ ಬಳ್ಳಾರಿಯ ಭಾಗದ BJP ಪಕ್ಷದವರು ವಿಶೇಷವಾಗಿ ನಾಗೇಂದ್ರಣ್ಣವ್ರನ್ನ ಕೈ ಬಿಡಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು BJP ಪಕ್ಷದಲ್ಲಿರ್ತಕ್ಕಂಥ ಕೆಲವು ಪ್ರಮುಖರು ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕಂತಕ್ಕಂಥ ದೊಡ್ಡ ಕೂಗನ್ನು ಹಾಕ್ತಾ ಇರೋದನ್ನು ನಾವಿವತ್ತು ಖಂಡಿಸಲಿಕ್ಕೆ ಮತ್ತು ಕೆಲವು ವಿಚಾರಗಳನ್ನು ತಮ್ಮ ಜೊತೆ ವಿನಿಮಯ ಮಾಡ್ಕೋಬೇಕಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಯಾವ ಕಾರಣಕ್ಕಾಗಿ ಇವತ್ತು ಈ ಹಗರಣವನ್ನು ಆಚೆಗೆ ತಂದರು? ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಅಂತಕ್ಕಂಥ ಒಂದು ದೊಡ್ಡ ಜಿಲ್ಲೆ, ಬಳ್ಳಾರಿ ಮತ್ತು ವಿಜಯಪುರ ಅಂತಕ್ಕಂಥ ಭಾಳ ದೊಡ್ಡ ಜಿಲ್ಲೆಗಳು BJPಯ ಆಡಳಿತ ನಡೆಸ್ತಕ್ಕಂಥ ಭಾಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. BJPನ ಎಲ್ಲ ಕ್ಷೇತ್ರಗಳನ್ನು ಗೆಲ್ತಾ ಇದ್ದಂಥ ಸಂದರ್ಭದಲ್ಲಿ ಪಕ್ಷಕ್ಕೆ ಬಂದಿರತಕ್ಕಂಥ ನಾಗೇಂದ್ರಣ್ಣವರು ಇತ್ತೀಚೆಗೆ ನಡೀತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಬಳ್ಳಾರಿ ಮತ್ತು ವಿಜಯಪುರ, ವಿಜಯನಗರ ಮತ್ತು ಚಿತ್ರದುರ್ಗ ಈ ಭಾಗದಲ್ಲಿ ಪಕ್ಷವನ್ನು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡ್ತಾ ಇರೋದನ್ನು ಸಹಿಸಲಾರ್ದ BJPಯವರು ಇವತ್ತು ಏನಾದರೂ ಮಾಡಿ ನಾಗೇಂದ್ರ ಅವರನ್ನು ವೀಕ್ ಮಾಡಬೇಕು, ಅವರನ್ನು ತಮ್ಮ ಪಕ್ಷಕ್ಕೆ ಸೆಳಿಬೇಕಂತಕ್ಕಂಥ ಹುನ್ನಾರ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಆರೋಪಗಳೆಲ್ಲವೂ ಕೂಡ ನಿರಾಧಾರವಾಗಿರ್ತಕ್ಕಂಥದ್ದು. ಅಕಸ್ಮಾತ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕರಣದಲ್ಲಿ ಅವರನ್ನು ಆರೋಪಿ ಅಂತ ಹೇಳಿರ್ತಕ್ಕಂಥದ್ದೇ ಹೊರತು ಅಪರಾಧಿ ಅಂತ ಯಾವುದೇ ನ್ಯಾಯಾಲಯ ಇಲ್ಲಿವರೆಗೂ ಕೂಡ ಅವರನ್ನು ಘೋಷಣೆ ಮಾಡಿಲ್ಲ. ಈ ರೀತಿ ಹೇಳೋದಾದರೆ ಕರ್ನಾಟಕ ರಾಜ್ಯದ BJP ಪಕ್ಷದಲ್ಲಿ ನಾವೀಗ ಈ ಮಾಧ್ಯಮದಲ್ಲಿ ತಮಗೆ ತಿಳಿಸಿದ್ದೇವೆ. ವಿಜೇಂದ್ರ ಅವರು RTGS ಮುಖಾಂತರ ಹಣ ಪಡೆದಿರ್ತಕ್ಕಂಥದ್ದು ಇರ್ಬೋದು, ಶಶಿಕುಮಾರ್ ಜೊಲ್ಲೆ ಅವರು ಇರ್ಬೋದು, ಸ್ವತಃ ರಾಮ್ಲು ಅವರೇ ಕೋವಿಡ್ ಹಗರಣದಲ್ಲಿ ಸಿಕ್ಕಾಕೊಂಡಿರೋ 47 ಕೋಟಿ ರೂಪಾಯಿ ಸಿಕ್ಕಾಕೊಂಡಿರತಕ್ಕಂಥದ್ದು ಇರ್ಬೋದು. ಅದೇ ರೀತಿಯಾಗಿ ಸುಧಾಕರ್ ಅವ್ರದ್ದು ಇರ್ಬೋದು, ಅಶೋಕ್ ಅಣ್ಣ ಅವ್ರದ್ದು ಇರ್ಬೋದು, ಈ ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿ 11 ವರ್ಷ ಕಳೆದು ಬಂದಿರತಕ್ಕಂಥದ್ದು ಅನೇಕ ಪ್ರಕರಣಗಳು ನಮ್ಮ ಕಣ್ಣು ಮುಂದೆನೇ ಇದ್ದಾವೆ. ಯಾವ ಕಾರಣಕ್ಕಾಗಿ ಅವರು ಇವತ್ತು ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಕೂಡ ವಾಲ್ಮೀಕಿ ಸಮುದಾಯವನ್ನು ಸತೀಶ್ ಜಾರಕಿಹೊಳಿ ಬಿಟ್ಟರೆ ನಾಗೇಂದ್ರ ಅವರು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡ್ತಾರೆ, ಪಕ್ಷಕ್ಕೆ ಬಲ ಕೊಡ್ತಾರೆ. ಹಾಗಾಗಿ ಅವರನ್ನು ಪಕ್ಷದಿಂದ ದೂರ ಮಾಡಬೇಕು, ಅವ್ರ ಮೇಲೆ ಇಲ್ಲಸಲ್ಲದ ಆರೋಪಗಳಾಗಬೇಕು, ED ಅವರು ಕೂಡ ಅವ್ರ ಮೇಲೆ ಆರೋಪ ಹೊರಿಸಬೇಕು, ಥ್ರೆಟನ್ ಮಾಡಿ ಅವರನ್ನು ಅವರ ಪಕ್ಷಕ್ಕೆ ಸೆಳೀತಕ್ಕಂಥ ಹುನ್ನಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಶ್ರೀರಾಮುಲು ಸಾಹೇಬರು ಮೊನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಹೇಳ್ತಾ ಇದ್ರು, ಇವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ನಾನು ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಚಿತ್ರದುರ್ಗದಲ್ಲಿ ಬಂದು ಭಾಷಣ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು, ನರೇಂದ್ರ ಮೋದಿ ಅವರಾಗಿರ್ಬೋದು, ಇಡೀ ಭಾರತ ದೇಶದ ಭವ್ಯ ಇತಿಹಾಸದಲ್ಲಿ ಮದಕರಿ ನಾಯಕರದ್ದು ಭಾಳ ದೊಡ್ಡ ಪಾತ್ರವಿದೆ ಸ್ವತಂತ್ರ ಚಳವಳಿಯಲ್ಲಿ ಮತ್ತು ಪಾರಂಪರಿಕ ಚಳವಳಿಯಲ್ಲಿ ಅಂತೇಳಿ ಹೇಳಿರ್ತಕ್ಕಂಥ ಮೋದಿ ಮತ್ತು ಅಮಿತ್ ಶಾ ಅವರು
ಯಾವ ಕಾರಣಕ್ಕಾಗಿ ಮದಕರಿ ನಾಯಕನ ಥೀಮ್ ಪಾರ್ಕ್ ಮಾಡ್ತೀವಿ ಅಂತೇಳಿ ಇದುವರೆಗೂ ಕೂಡ ಆ ಥೀಮ್ ಪಾರ್ಕ್ನ ಮಾಡದೇ ಇರತಕ್ಕಂಥದ್ದು BJP ಪಕ್ಷಕ್ಕೆ ಪರಿಶಿಷ್ಟ ಪಂಗಡದ ಬಗ್ಗೆ ಇರ್ತಕ್ಕಂಥ ಒಂದು ನೀತಿಯನ್ನು ನಾವು ಇಲ್ಲಿ ಮನಗಾಣಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಮಠದ ಸ್ವಾಮೀಜಿಗಳು 265 ದಿವಸ ಫ್ರೀಡಮ್ ಪಾರ್ಕಲ್ಲಿ ಬೀದಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಿದ್ರು. BJP ಸರ್ಕಾರ ಅಧಿಕಾರದಲ್ಲಿತ್ತು. ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕಂತಕ್ಕಂಥ ಡಿಮ್ಯಾಂಡ್ ಇಟ್ಕೊಂಡು ಸ್ವಾಮೀಜಿಯವರು ಪ್ರತಿಭಟನೆ ಮಾಡಿದಾಗ 265 ದಿನಗಳ ಕಾಲ ಸ್ವಾಮೀಜಿಯವರನ್ನು ಬೀದಿಯಲ್ಲಿ ನಿಲ್ಲಿಸಿ ಕೊಟ್ಟಂಥ ಮೀಸಲಾತಿಯನ್ನು ಕೇಂದ್ರ ಸರ್ಕಾರಕ್ಕೆ 9th ಶೆಡ್ಯೂಲ್ ಸೇರಿಸಿದರೆ ಮಾತ್ರ ಇವ್ರು ಕೊಟ್ಟಿರ್ತಕ್ಕಂಥ ಮೀಸಲಾತಿ ಪರಿಗಣನೆಗಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಇಲ್ಲಿಯವರೆಗೂ ಕೂಡ 9th ಶೆಡ್ಯೂಲ್ಗೆ ಸೇರಿಸದೆ ಕಪಟ ನಾಟಕ ಆಡ್ತಾ ಇರ್ತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತೈತೆ. ಅದೇ ರೀತಿಯಾಗಿ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂಥ ಗವಾಯಿ ಅವರಿಗೆ ಚಪ್ಪಲಿಯಲ್ಲಿ ಎಸೆದಾಗ ಯಾವುದೇ ಒಬ್ಬ BJP ನಾಯಕರು ಕೂಡ ಪ್ರತಿಭಟನೆ ಮಾಡಲಿಲ್ಲ ಮತ್ತು ಸಹಕಾರ ಕೊಡಲಿಲ್ಲ. ಇದು BJP ಅವರಿಗೆ ದಲಿತ ಪರ ಇರತಕ್ಕಂಥ ಕಾಳಜಿಯನ್ನು ತೋರಿಸ್ತೈತೆ. ಅದೇ ರೀತಿಯಾಗಿ ಮಣಿಪುರದಲ್ಲಿ ಯಾರು ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ನಾಯಕರು, ಮಣಿಪುರದಲ್ಲಿ ಎಲ್ಲ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಆದಿವಾಸಿ ಜನಗಳೇ. ಆದಿವಾಸಿ ಜನಗಳಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಟ್ಟೆಯನ್ನು ತೆಗೆದು ಮಾನವನ್ನ ಪ್ರಾಣವನ್ನು ಹಾನಿ ಮಾಡಿದಾಗ ಮಾತಾಡದೇ ಇರ್ತಕ್ಕಂಥ BJP ನಾಯಕರು ಈಗ ನಾಗೇಂದ್ರ ಅವರನ್ನು ನಾವು ತಡಿತೇವೆ, ನಾಗೇಂದ್ರ ಅವರನ್ನು ನಾವು ಮುಗಿಸ್ತೇವೆ ಅಂತಕ್ಕಂಥ ಅಗಲಕನಸು ಕಾಣೋದನ್ನು ಬಿಡಬೇಕಂತಕ್ಕಂಥದ್ದನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂವಿಧಾನವನ್ನು ಇವತ್ತು ಭಾಳ ವೇಗವಾಗಿ ಅದನ್ನು ಕುಟಿಲಗೊಳಿಸ್ತಾ ಇದ್ದಾರೆ. ಸಂವಿಧಾನವನ್ನು ಅದನ್ನು ಶಕ್ತಿಹೀನವಾಗಿ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ನೇರವಾಗಿ ತೆಗಿಬೇಕಾಗಿಲ್ಲ. ಯಾವ್ಯಾವ ಸರ್ಕಾರಿ ಸಂಸ್ಥೆಗಳನ್ನು ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿಯಲ್ಲಿ ಕಟ್ಟಿದ್ರೋ ಆ ಸಂಸ್ಥೆಗಳೆಲ್ಲವನ್ನೂ ಕೂಡ ದಿನದಿಂದ ಖಾಸಗೀಕರಣ ಮಾಡೋದ್ರ ಮುಖಾನ ಖಾಸಗೀಕರಣದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಇತರೆ ವರ್ಗದವರಿಗೆ ಮೀಸಲಾತಿ ಪರಿಗಣನೆ ಆಗೋದ್ರಿಲ್ಲ. ಹಾಗಾಗಿ ಖಾಸಗಿ ಸಂಸ್ಥೆಗಳನ್ನು ಮಾಡುವುದರ ಮುಖೇನ ಸಂವಿಧಾನವನ್ನು ದುರ್ಬಲ ಮಾಡ್ತಾ ಇದ್ದಾರೆ. ಇದನ್ನು ಸೊಲ್ಲು ಎತ್ತದ ಮತ್ತು ಇದನ್ನು ಪ್ರಶ್ನೆ ಮಾಡದ BJPಯಲ್ಲಿ ಇರ್ತಕ್ಕಂಥ ದಲಿತ ನಾಯಕರು ಯಥೇಚ್ಛವಾಗಿ ಈ ಕಡೆ ಬಟ್ಟು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಕೂಡ ಖಂಡನೀಯ. ಅದೇ ರೀತಿಯಾಗಿ ಇಡೀ ಭಾರತ ದೇಶದಲ್ಲಿ ಬಜೆಟ್ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟನ್ನು ಮೀಸಲಿಟ್ಟಿರ್ತಕ್ಕಂಥ ಯಾವುದಾದ್ರೂ ರಾಜ್ಯ ಇದೆ ಅದು ಕರ್ನಾಟಕ ರಾಜ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ನಾವು ಬಜೆಟನ್ನು ಮೀಸಲಿಟ್ಟಿದ್ದೇವೆ. ಬಹುಶಃ 40,000 ಕೋಟಿಯನ್ನು ಮೀಸಲಿಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದ್ದೇವೆ. ಇಷ್ಟೆಲ್ಲ ಇದ್ರೂ ಕೂಡ ಕೇಂದ್ರದಲ್ಲಿ ಇರ್ತಕ್ಕಂಥ BJP ಸರ್ಕಾರ ಇದುವರೆಗೂ ಕೂಡ ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಹಿತಾಸಕ್ತಿಯನ್ನು ಕಾಯ್ತಕ್ಕಂಥದ್ರಲ್ಲಿ ವಿಫಲರಾಗ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೇವೆ. ನಾನು ಮಾನ್ಯ ಶ್ರೀರಾಮುಲು ಅವರಿಗೆ ನೇರವಾದ ಪ್ರಶ್ನೆಯನ್ನು ಹಾಕ್ತೇನೆ. ಸ್ವಾಮಿ, ತಾವು BJPಯಲ್ಲಿದ್ದೀರಿ. BJPಯಲ್ಲಿ ಭಾಳ ಉಚ್ಚರಾಯ ಸ್ಥಿತಿಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಿಮ್ಮನ್ನು ತಾವೇ ಮಂತ್ರಿಮಂಡಲದಲ್ಲಿದ್ದಾಗ ಯಾಕೆ ನಿಮ್ಮನ್ನು ತೆಗೆದುಹಾಕಿದ್ರು? ತಮ್ಮನ್ನು ಯಾಕೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಸೋಲುವಂತೆ ಮಾಡಿದ್ರು? BJPಯಲ್ಲೂ ಕೂಡ ನಿಮ್ಮನ್ನು ಮುಗಿಸ್ತಕ್ಕಂಥ ಉದಾಹರಣೆಗಳು ದಂಡಿಯಾಗಿದ್ದಾವೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ನಾಗೇಂದ್ರ ಅವರ ಬಗ್ಗೆ ಮಾತಾಡ್ತಕ್ಕಂಥ ಒಂದೇ ಒಂದು ನೈತಿಕ ಹಕ್ಕನ್ನು ಕೂಡ ಅವರು ಉಳಿಸ್ಕೊಂಡಿಲ್ಲ. ಗಾಳಿ ಜನಾರ್ದನ್ ರೆಡ್ಡಿ ಅವ್ರದ್ದು ಇತ್ತೀಚೆಗೆ ಬಂದಿರತಕ್ಕಂಥ ತೆಲಂಗಾಣ ಕೋರ್ಟ್ನ ಒಂದು ತೀರ್ಪಿನಲ್ಲಿ 14,000 ಎಕರೆಯನ್ನು ಇವತ್ತು ಜಪ್ತಿ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ನೀವು ನಾಗೇಂದ್ರ ಅವರನ್ನು ಟಾರ್ಗೆಟ್ ಮಾಡೋದನ್ನು ಬಿಡಬೇಕು. ನಾಗೇಂದ್ರ ಅವರು ನಿಮ್ಮ ಗೆಲುವಿನಲ್ಲಿ ಅವರು ಕೂಡ ಪಾತ್ರಧಾರಿಗಳೇ. ಈ ಹಿಂದೆ ನಿಮ್ಮ ಜೊತೆಯಲ್ಲಿದ್ದಾಗ ಮಾತ್ರ ಸತ್ಯ ಹರಿಶ್ಚಂದ್ರರಾಗ್ತಾರೆ, ನಿಮ್ಮ ಜೊತೆ ಬಿಟ್ಟಿದ ತಕ್ಷಣ ಭ್ರಷ್ಟಾಚಾರಿಗಳಾಗ್ತಾರ? ಈ ನೀತಿಯನ್ನು ಬಿಡಬೇಕಂತಕ್ಕದ್ದನ್ನು ಕೂಡ ನಾವು ಮಾನ್ಯ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ನಾನು ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ಇವತ್ತು BJPಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ರಾಜೀವ್ ಗೌಡ ಅವರು, ಅದೇ ರೀತಿಯಾಗಿ ಶ್ರೀರಾಮುಲಣ್ಣ ಅವರು, ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು, ಇವರೆಲ್ಲರನ್ನೂ ಮೂಲೆ ಗುಂಪು ಮಾಡಿದ್ದು ಯಾರು? ರಮೇಶ್ ಜಾರಕಿಹೊಳಿ ಅವರನ್ನು ಮೂಲೆ ಗುಂಪು ಮಾಡಿದ್ದು ಯಾರು? ರಾಜೀವ್ ಗೌಡರನ್ನು ಮೂಲೆ ಗುಂಪು ಮಾಡಿದ್ದು ಯಾರು? ಶ್ರೀರಾಮುಲು ಅವರನ್ನು ಇವತ್ತಿಗೂ ಕೂಡ ಮೂಲೆ ಗುಂಪು ಮಾಡ್ತಾ ಇರೋದು ಯಾರು? ಯಾರ್ಯಾರಿಗೋ ಕೂಡ ನೀವು MLCಗಳು ಶ್ರೀರಾಮುಲು ಅವ್ರಿಗೆ ಯಾಕೆ ಕೊಡಲಿಲ್ಲ? ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮನಸ್ಸಲ್ಲಿ ಒಂದು ಆಚೆ ಹೊರಗಡೆ ಒಂದು ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ನಿಮ್ಮದೇ ಪಕ್ಷದ ಭಾಳ ದೊಡ್ಡ ನಾಯಕರಾಗಿರ್ತಕ್ಕಂಥ BL ಸಂತೋಷ್ ಸಾಹೇಬರು 2000
21ರಲ್ಲಿ 22ರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ವಾಲ್ಮೀಕಿ ರಾಮಾಯಣನೇ ಬರೆದಿಲ್ಲ, ಇದು ಬಾಯಿಂದ ಬಾಯಿಗೆ ಹರಡಿರ್ತಕ್ಕಂಥ ವಿಚಾರ. ಏನಾದರೂ ಮಹಾಕಾವ್ಯ ಭಾರತ ದೇಶದಲ್ಲಿ ಉಳಿದಿದ್ರೆ ಅದು ಮಹಾಭಾರತ ಅಂತಕ್ಕಂಥದ್ದನ್ನು ಹೇಳುವುದ್ರ ಮುಖಾಂತರ ವಾಲ್ಮೀಕಿ ಸಮುದಾಯಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟರು. ಇದನ್ನು ಪ್ರಶ್ನೆ ಮಾಡದ ನೀವು BJPಯಲ್ಲಿ ಯಾವ ರೀತಿಯಾಗಿ ನೀವು ನಾಗೇಂದ್ರ ಅವರನ್ನು ರಾಜೀನಾಮೆ ಕೇಳಲಿಕ್ಕೆ ಹೋಗ್ತಾ ಇದ್ದೀರಾ? ನಾಗೇಂದ್ರ ಸಾಹೇಬ್ರಿಗೆ ಕೇಳ್ತಾ ಇದ್ದೇವೆ, ನಾಗೇಂದ್ರ ಅಣ್ಣಗೆ ಹೇಳ್ತಾ ಇದ್ದೇವೆ, ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನು ಕೊಡಬಾರ್ದು. ನೀವು ಅಪರಾಧಿ ಅಂತ ಏನಾದರೂ ನ್ಯಾಯಾಲಯ ಪರಿಗಣನೆ ಮಾಡಿದಾದ್ಮೇಲೆ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದಕ್ಕೆ ನೀವು ಬದ್ಧರಾಗಿರಬೇಕು, ನಾವು ಬದ್ಧರಾಗಿರ್ತೇವೆ. ಆರೋಪ ಬಂದವರು ಎಲ್ಲರೂ ಕೂಡ ಆರೋಪಿಗಳಲ್ಲ. ಇವತ್ತು BJPಯಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ, ಅವ್ರಿಗೇನು ಗೃಹ ಮಂತ್ರಿ ಕೊಟ್ಟಿದ್ದಾರೆ, ಯಾರು ಹೋಗಿಲ್ಲ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮೊನ್ನೆ ಒಬ್ಬರು ಮಂತ್ರಿ ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದಾಗ ದೊಡ್ಡ ಭ್ರಷ್ಟಾಚಾರ, BJPಗೆ ಬಂದು ನಾನು ಇವಾಗ ಸತ್ಯ ಹರಿಶ್ಚಂದ್ರ ಆಗಿದೆ ಅಂತ BJPಯಲ್ಲಿರ್ತಕ್ಕಂಥವರೇ ಹೇಳ್ತಾ ಇರೋ ಮಾತಿದ್ದು. BJPಯ ನಡೆ ಎಲ್ಲಿಗೆ ಹೋಗ್ತಾ ಇದೆ? ನಿಮ್ಮ ಜೊತೆ ಇದ್ದರೆ ಮಾತ್ರ ಅವರು ಸತ್ಯ ಹರಿಶ್ಚಂದ್ರರು, ನಿಮ್ಮ ಜೊತೆ ಬಿಟ್ಟಿದ ತಕ್ಷಣ ಅವರೆಲ್ಲರೂ ಕೂಡ ಭ್ರಷ್ಟಾಚಾರಿಗಳು. ದೇಶದ ಉದ್ದಗಲಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ, ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನು ಮುಂದೆ ಇಟ್ಕೊಂಡು ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಕ್ಕಂಥ ನೈತಿಕತೆ BJPಯಲ್ಲಿರ್ತಕ್ಕಂಥ ಯಾವೊಬ್ಬ ನಾಯಕರಿಗೂ ಕೂಡ ಇಲ್ಲ. ನಿಮಗೆ ವಾಲ್ಮೀಕಿ ಸಮುದಾಯದ ಮೇಲೆ ಕಾಳಜಿ ಇದ್ದರೆ, ವಾಲ್ಮೀಕಿ ಸಮುದಾಯದ ಮೇಲೆ ನಿಮಗೆ ಮನಸ್ಸಿದ್ರೆ ದಯಮಾಡಿ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನು ನೆರವೇರಿಸಬೇಕು. BJPಯವರು ಮೊದಲು ಅದನ್ನು ನೆರವೇರಿಸಿ ಆಮೇಲೆ ನಮ್ಮ ಸುದ್ದಿಗೆ ಬರಬೇಕು. BJPಯಲ್ಲಿರ್ತಕ್ಕಂಥ ನಾಯಕರು ಮದಕನ್ನೇ ಥೀಮ್ ಪಾರ್ಕ್ಗಳು ಮಾಡಲಿಲ್ಲ. ನಮಗೆ ಯಾವ ಮೀಸಲಾತಿಯನ್ನು ಹೆಚ್ಚಿಸಿ ನೀವು 7%ಗೆ 9 ಶೆಡ್ಯೂಲ್ಗೆ ಸೇರಿಸ್ದಿರನ್ನೇ ಈಗ ಸೋಮಣ್ಣ ಒಂದು ತಗಾದೆ ತೆಗೆದಿದ್ದಾರೆ, ಕಾಡುಗೊಲ್ಲರನ್ನು ಸೇರಿಸ್ಬೇಕು, ಕಾಡು ಕುರುಬರನ್ನು ಸೇರಿಸ್ಬೇಕು. ಸಂವಿಧಾನಬದ್ಧವಾಗಿರ್ತಕ್ಕಂಥವ್ರು ಯಾರನ್ನಾದ್ರೂ ಸೇರಿಸಲಿ, ಯಾರಾದರೂ ಬರಲಿ, ಎಷ್ಟಿಗೆ ಸೇರಿಸ್ಬೇಕಂತಕ್ಕಂಥ ಹುನ್ನಾರ ನಡೀತಾ ಇದೆಯಲ್ಲ, ಇದನ್ನು ಕೂಡ ನಾವು ಖಂಡಿಸ್ತೇವೆ. BJPಯಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡದ ಎಲ್ಲ ನಾಯಕರು ಕೂಡ ದಯವಿಟ್ಟು ನಮ್ಮ ಸಮುದಾಯಕ್ಕೆ ದಕ್ಕಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ನಮಗೆ ದಕ್ಕಿಸ್ಕೊಡಿ, 9 ಶೆಡ್ಯೂಲ್ಗೆ ಸೇರಿಸಿ, ನೀವು ನಿಮ್ಮ ನಾಯಕರನ್ನು ಮಾತಾಡಿ, ಅದನ್ನು ಇಡೀ ಅಸಂಖ್ಯಾತ ಯುವಕರಿಗೆ ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳು ತಪ್ಪು ಹೋಗ್ತಾ ಇದ್ದಾವೆ, ಅದನ್ನು ಮಾತಾಡಿ. ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟಲ್ಲಿ ಅನ್ಯಾಯ ಆಗ್ತಾ ಇದೆ, ಅದನ್ನು ಮಾತಾಡೋದು ಬಿಟ್ಬಿಟ್ಟು ನೀವು ಮುಗಿದು ಹೋಗಿರ್ತಕ್ಕಂಥ ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದು ನಾಗೇಂದ್ರ ಅವರು ರಾಜೀನಾಮೆ ಕೇಳ್ತಕ್ಕಂಥ ಯಾವುದೇ ನೈತಿಕತೆ ನಿಮ್ಮಲ್ಲಿ ಉಳಿದಿಲ್ಲ. ದಯಮಾಡಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ವಾಲ್ಮೀಕಿ ಸಮುದಾಯ ಮತ್ತು ಕಾಂಗ್ರೆಸ್ನ ಎಲ್ಲರೂ ಕೂಡ ನಾಗೇಂದ್ರನವ್ರ ಜೊತೆಗಿರ್ತೇವೆ. ದಯಮಾಡಿ ನೀವು ಪರಿಣಾಮಕಾರಿ ಕೆಲಸ ಮಾಡಬೇಕು. ನಮ್ಮ ಸಮುದಾಯಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ನಿಮ್ಮ ಮುಖೇನ ನಾವು ಮಾಡಿಸ್ಕೊತೀವಿ. ದಯವಿಟ್ಟು ಯಾವುದೇ ಈ ರೀತಿಯ ಆರೋಪಗಳಿಗೆ ಮತ್ತು ಈ ರೀತಿಯ ಇದಕ್ಕೆ ತಾವು ಯಾವುದಕ್ಕೂ ಬಗ್ಗಬಾರ್ದು. ನೀವು ಗಟ್ಟಿಯಾಗಿ ನಿಂತು ಸಮುದಾಯದ ಪರವಾಗಿ ಕೆಲಸ ಮಾಡಬೇಕಂತೇಳಿ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ನಿಮ್ಗೆ ಜವಾಬ್ದಾರಿ ಕೊಟ್ಟಿದೆ. ಆ ಜವಾಬ್ದಾರಿಯಿಂದ ನೀವು ಯಾವುದೇ ಕಾರಣಕ್ಕೂ ನುಂಚ್ಕೊಳ್ಬಾರ್ದು. ನೀವು ಅಪರಾಧಿ ಅಂತ ನ್ಯಾಯಾಲಯದಲ್ಲಿ ಘೋಷಣೆ ಆದಮೇಲೆ ಬೇಕಾದರೆ ಅದನ್ನು ನೀವು ಪರಿಣಾಮವನ್ನು ಎದುರಿಸಿ. ಅಲ್ಲಿವರೆಗೂ ಆರೋಪಿ ಯಾವತ್ತು ಆರೋಪಿಯೇ ಹೊರತು ಅಪರಾಧಿ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಸೆಷನ್ನಲ್ಲಿ ಅವ್ರು ಕೇಳ್ತಕ್ಕಂಥದ್ದು ಅವ್ರ ಹಕ್ಕು. ಸೆಷನ್ನಲ್ಲಿ ಅವ್ರೇನು ಕೇಳ್ತಾರೆ ಅದಕ್ಕೆ ಸರ್ಕಾರವು ಕೂಡ ಸಮರ್ಥವಾಗಿ ಉತ್ತರ ಕೊಡುತ್ತೆ. ನಾವು ವಿಶೇಷವಾಗಿ ನಮ್ಮ ಸಮುದಾಯ ನಾಗೇಂದ್ರನವರ ಬೆನ್ನಿಗೆ ನಿಲ್ತೇವೆ. ಅವ್ರು ಯಾವ ರೀತಿ ಹೋರಾಟ ರೂಪುರೇಷೆ ಮಾಡ್ತಾರೆ, ನಾವು ಕೂಡ BJP ಹಗರಣಗಳನ್ನು ಬಯಲಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ.